ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಸಿಎಂ ಗ್ಯಾರಂಟಿಗಾಗಿ ಖಜಾನೆ ಖಾಲಿ ಮಾಡಿ ಜನರನ್ನ ಭಿಕ್ಷುಕರನ್ನಾಗಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಲೇವಡಿ. ಚಾಮರಾಜನಗರ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಸೇರಿದಂತೆ ಹಲವು ಅನುದಾನ ದುರ್ಬಳಕೆ ಮಾಡಿಕೊಂಡು ಖಜಾನೆ ಖಾಲಿ ಮಾಡಿದ್ದು ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಶ್ರೇಯೋಭಿವೃದ್ಧಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿಗಳಿಗಾಗಿ ಶೇಕಡಾ 24.10 ಹಣವನ್ನು ನಮ್ಮ ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಾಗಿ ಈ ಎಲ್ಲ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಪಾದಿಸಿದರು. ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ 2023ರಲ್ಲಿ ಮೀಸಲಿಟ್ಟ 11,500 ಕೋಟಿ ಮತ್ತು 2024ರಲ್ಲಿ ಮೀಸಲಿಟ್ಟ 14,280 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ನಾವು ವಿರೋಧ ಮಾಡುತ್ತಿಲ್ಲ, ಆದರೆ ಗ್ಯಾರಂಟಿ ಯೋಜನೆಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದರು. ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಲ್ಯಾಪ್ಟಾಪ್, ಸ್ಕಾಲರ್ಶಿಪ್, ಪ್ರೋತ್ಸಾಹಧನ, ಗೌರವಧನ, ಗಂಗಾ ಕಲ್ಯಾಣ ಯೋಜನೆಯ ಹಣ ಕೂಡ ನೀಡುತ್ತಿಲ್ಲ. ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಯ ಭರವಸೆಯನ್ನ ಜನರಿಗೆ ನೀಡಿದರು, ಆದರೆ ಈಗ ಕೊಟ್ಟ ಮಾತು ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಎಂದರು. ತಮ್ಮ ಮೂಲ ಉದ್ದೇಶ ಸಾಕಾರಗೊಳಿಸಿಕೊಳ್ಳಲು ಗ್ಯಾರಂಟಿ ಯೋಜನೆಗಾಗಿ ಪ್ರತ್ಯೇಕ ಹಣ ಮೀಸಲಿಡಲಿ, ಅದು ಬಿಟ್ಟು ಬೇರೆ ಅನುದಾನವನ್ನೇಕೆ ಬಳಕೆ ಮಾಡಿಕೊಳ್ಳಬೇಕು ಎಂದು ಶ್ರೀರಾಮುಲು ಪ್ರಶ್ನಿಸಿದರು. ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಸರ್ಕಾರದಲ್ಲಿ ಕಾಯ್ದೆಯೇ ಇದೆ, ಆದರೆ ಕಾಯ್ದೆಯನ್ನ ಗಾಳಿಗೆ ತೂರಿದ್ದಾರೆ ಎಂದು ದೂರಿದರು. ಗ್ಯಾರಂಟಿ ಯೋಜನೆಗಾಗಿ ರಾಜ್ಯದ ಖಜಾನೆ ಖಾಲಿ ಮಾಡಿ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ. ಆರ್ಥಿಕ ಸ್ಥಿತಿ ಸರಿದೂಗಿಸಲು ಪರದಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡುತ್ತಿದೆ. ಇವರ ದ್ವಂದ್ವ ನೀತಿ ಜನರಿಗೆ ಈಗ ಅರ್ಥವಾಗುತ್ತಿದ್ದು, ಇವರ ನಾಟಕ ಮುಂದೆ ನಡೆಯೋದಿಲ್ಲ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್, ಶಾಸಕ ಡಾಕ್ಟರ್ ಚಂದ್ರುಲಮಾಣಿ, ಮುಖಂಡರಾದ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ಡಾಕ್ಟರ್ ರೇವಣ್ಣ, ಮಾಜಿ ಶಾಸಕ ಎಸ್ ಬಾಲರಾಜು, ಸಿ ಮುನಿಕೃಷ್ಣ, ಚಿದಾನಂದ ಚಲವಾದಿ, ಶ್ರೀನಿವಾಸ, ಡಾಕ್ಟರ್ ನರೇಂದ್ರ, ಶ್ರೀನಿವಾಸ, ದಾಸಕರಿಯಪ್ಪ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಬೇರೆ ಕಡೆ ತಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇವತ್ತು ನಾನು ಮೈಸೂರಲ್ಲಿ ಹೋಗಿದ್ದೆ, ಮಕ್ಕಳೆಲ್ಲರೂ ಕೂಡ ಬಂದ್ರು, ಅಣ್ಣವ್ರೆ ನಮ್ಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಿದ್ರು, ಆ ಮಕ್ಕಳೆಲ್ಲರೂ ಕೂಡ ಕಣ್ಣೀರ್ ಹಾಕ್ತಾರೆ, ಯಾರು ಕೇಳಬೇಕು? ಇವತ್ತು ನಾನು ಇದಕ್ಕಿಂತ ಮುಂಚೆ ನಮ್ಮ ರಾಮಚಂದ್ರಣ್ಣವ್ರು ಒಂದು ಕಡೆ ಕರ್ಕೊಂಡು ಹೋದ್ರು, ಅಲ್ಲಿ ಹೋದ್ರೆ ಅಲ್ಲಿ ಸಮುದಾಯ ಬಂದು ನಿಂತೋಗಿದೆ, ಅದಕ್ಕೆ ಹಣವನ್ನು ಕೊಡಕ್ ಆಗ್ತಾ ಇಲ್ಲ ಎಕ್ಕೊಟ್ಟಾರದಲ್ಲಿ. ಇವತ್ತು ಅದೇ ರೀತಿಯಲ್ಲಿ ರಸ್ತೆಗಳು ಇವತ್ತು ನಿಂತೋಗ್ಬಿಟ್ಟೆ, ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ನಿಂತೋಗ್ಬಿಟ್ಟವ, ಪ್ರೋತ್ಸಾಹನ ನಿಂತೋಗ್ಬಿಟ್ಟಿದೆ. ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹಣವನ್ನು ಕೊಡ್ತಾ ಇದ್ರಿ, ಪ್ರೋತ್ಸಾಹನ ಅದು ನಿಂತೋಗ್ಬಿಟ್ಟಿದೆ. ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ ಇವತ್ತು ಸರ್ಕಾರ ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಯಾರನ್ನ ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಹಾಕಕ್ಕೂ ಆಗ್ತಾ ಇಲ್ಲ. ನಾವು ಇಷ್ಟು ಆಧಾರ ಬಿಡಿ ಇನ್ನ ತಾಳ್ಮೆದಿಂದ ಕೂಡ್ಬೇಕನ್ನೋದು ನನ್ನ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಮ್ಮ ಇವತ್ತು ನಮ್ಮ ಹಕ್ಕು, ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಳಿದ್ರಿಗಿನ, ಜಗಳ ಮಾಡಿ ನಾವು ಉಳಿಸ್ಲಿದ್ರಿಗಿನ, ಇನ್ನು ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನನ್ನಂತ ಕಾರಣದಿಂದ ಇವತ್ತು ದೊಡ್ಡ ಜನಾಂದೋಲನ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖರ ಜೊತೆಲಿ ನಾವೆಲ್ಲರೂ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊಂತ ಜನರಿಗೆ ತಿಳಿಸಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಉದಾಹರಣೆಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಹತ್ತತ್ರ ಇವತ್ತು ಆಯ್ತು. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ದೇಶದಲ್ಲಿ. ಮಹಾರಾಷ್ಟ್ರ ಆದ ನಂತರ ಇವತ್ತು ಬಹಳ ದೊಡ್ಡ ರೆವಿನ್ಯೂ ಕಲೆಕ್ಟ್ ಮಾಡಂತ ರಾಜ್ಯ ಅಂತ ಕರ್ನಾಟಕ. ಇವತ್ತು ಹಣಕಾಸಿನ ಪರಿಸ್ಥಿತಿ, ನೀವು ದಿವಾಳಿ ಮಾಡ್ಕೊಂಡಿದ್ರಿ, ನೀವು ಖಜಾನೆ ಖಾಲಿ ಮಾಡ್ಕೊಂಡಿದ್ರಿ, ಕರ್ನಾಟಕವನ್ನು ಭಿಕ್ಷುಕರಾಕಿ ಮಾಡಿದ್ರಿ. ಇವತ್ತು ಹಣ ಎಲ್ಲ ಖಾಲಿ ಮಾಡ್ಕೊಂಡು ಭಿಕ್ಷುಕರಾಕಿ ಮಾಡ್ಕೊಂಡು ಪುನಃ ನಮ್ಮ ಅದರ ಲೂಟಿ ಮಾಡ್ಬೇಕಂದ್ರೆ ಎಲ್ಲಾ ಟ್ಯಾಕ್ಸ್ಗಳು ಬೆಳೆಸಿದ್ರಿ, ಟ್ಯಾಕ್ಸ್ಗಳು ಎಕ್ಸೈಸ್ ಟ್ಯಾಕ್ಸ್ ಬೆಳೆಸಿದ್ರಿ. ನಂತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾರನ್ನ ಮಾರಾಟ ಮಾಡ್ಬೇಕಂದ್ರೆ ಡೀಡು ನೋಟ್ಸ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಿ, 100% ಜಾಸ್ತಿ ಮಾಡಿದ್ರಿ. ಹಾಲು, ನೀರು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ರಿ. ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಅದು ಕೂಡ ಜಾಸ್ತಿ ಮಾಡಿದ್ರಿ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ.
ಇವತ್ತು ನಾವೇನ್ ಹೇಳ್ತಾ ಇದೀವಿ, ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ನೀವೆಲ್ಲ ಕೂಡ ಗ್ಯಾರಂಟಿ ಕೊಟ್ಟಿದ್ರಿ, ಇಲ್ಲ ನಾಕೋಲ್ಲ, ಬಡವ್ರಿಗೆ ಸಹಾಯ ಆಗ್ಬೇಕು, ಬಡವ್ರಿಗೆ 100% ಸಹಾಯ ಆಗ್ಲೇಬೇಕು. ಯಾಕಂದ್ರೆ ಇವಾಗ ಟ್ರೆಂಡ್ ಏನ್